ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ತುಳಸಿ, ಈ ಕೆಲಸಗಳನ್ನೆಲ್ಲ ಮಾಡೋದಕ್ಕೆ ನಮ್ಮಲ್ಲಿ ಜೂನಿಯರ್ ತುಳಸಿ ಇದ್ದಾಳಲ್ಲ, ಅವಳು ಎಲ್ಲ ನಿನ್ನ ಥರಾನೇ ಕೆಲಸನೆಲ್ಲ ಚೆನ್ನಾಗಿ ಮಾಡ್ತಾಳೆ. ಅಚ್ಚುಕಟ್ಟಾಗಿ ಮಾಡೋದು ಕಲ್ತು ಬಿಟ್ಟಿದ್ದಾಳೆ. ಅವಳಿಗೆ ಹೇಳೋಕೆ ಹೋಗಬೇಡ, ಹೆಚ್ಕೊಂಡು ಬಿಡ್ತಾಳೆ. ಸರಿ ಮಾವ. ಬರ್ತೀನಿ, ಬಾಗಿಲು ಭದ್ರವಾಗಿ ಹಾಕು. ರೀ ಚಪ್ಪಲಿ ಕಳ್ರೆ, ಸಂಧ್ಯಾ. ಸರಿ. ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಹೇಳು. ಹಿಂದೆ ನಮ್ಮ ಮಧ್ಯೆ ಏನೇ ಆಗಿರ್ಬೋದು, ಆದ್ರೆ ಈಗ ಅದನ್ನೆಲ್ಲ ಮನಸ್ಸಲ್ಲಿಟ್ಕೊಂಡು ಹಠ ಸಾಧಿಸುವಂತ ಸಮಯ ಅಲ್ಲ. ನಿನ್ನ ವಿಷಯ ಕೇಳಿ ಮನೇಲಿ ಎಲ್ಲರೂ ಖುಷಿಯಾಗಿದ್ದಾರೆ. ಅಮ್ಮನೂ ಬಂದಿದ್ದಾರೆ. ಸಮರ್ಥ್ ಕೂಡ ಹಳೇದನ್ನೆಲ್ಲ ಮರ್ತಿದ್ದಾನೆ. ಹೌದು ಸಿರಿ, ನಾನು ಫೋನ್ ಮಾಡಿದ ತಕ್ಷಣ ಅವನು ಅಲ್ಲಿಗೆ ಬಂದು ನನ್ನ ಕರ್ಕೊಂಡು ಬಂದಾಗಲೇ ಗೊತ್ತಾಯ್ತು ಅವನು ಹಳೇದನ್ನೆಲ್ಲ ಮರ್ತಿದ್ದಾನೆ ಅಂತ. ಅವನು ಮಾತ್ರ ಅಲ್ಲ, ನಾನು ಮರ್ತಿದ್ದೀನಿ. ನಿನ್ನ ವಿಷಯ ಕೇಳಿ ಮನೇಲಿ ಎಲ್ಲರೂ ಖುಷಿಯಾಗಿದ್ದಾರೆ. ಇನ್ನೊಂದು ಮಾತು, ನೀನ್ ಇವಾಗ ಹೇಗಿರ್ತೀಯೋ ಮುಂದೆ ಹುಟ್ಟೋ ಮಗುನು ಹಾಗೇ ಇರುತ್ತೆ ಅಂತ ಅಮ್ಮ ಹೇಳ್ತಿದ್ರು. ಅದಕ್ಕೆ ಹೇಳ್ತಿದ್ದೀನಿ, ಯಾವುದಕ್ಕೂ ಟೆನ್ಷನ್ ಮಾಡ್ಕೊಳ್ದೆ ಆರಾಮಾಗಿರು. ನಿಂಗೆ ಏನೇ ಬೇಕು ಅಂದ್ರೂ ನನ್ನ ಕೇಳು, ನಾನು ತಂದ್ಕೊಡ್ತೀನಿ. ಸೋ ಸ್ವೀಟ್ ಆಫ್ ಯು ಸಿರಿ, ಥ್ಯಾಂಕ್ ಯು ಸೋ ಮಚ್. ಬಂದ್ಬಿಟ್ಲು ಹೇಳೋದಕ್ಕೆ. ಈ ಮನೇಲಿ ಎಲ್ಲ ಇವಳೆ ನೋಡ್ಕೊಳ್ಳೋ ಥರ. ಇವಳೇನಾದರೂ ಅವಳ್ದು ಎಷ್ಟಿದೆಯೋ ಅಷ್ಟು ನೋಡ್ಕೊಂಡು ಸುಮ್ಮನಿಲ್ಲ ಅಂದರೆ ಈ ಸಲ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಮನೆವರೆಗೂ ಬಂದು ಎಲ್ಲೋ ಹೊರಟಿದೆಯಾ ಅನ್ಸುತ್ತೆ. ಹಾಗೇನಿಲ್ಲ ದತ್ತ, ಸ್ಕೂಟ್ರು ಪಾರ್ಕ್ ಮಾಡ್ತಾ ಇದ್ದೆ. ಬಾಬಾ ತುಳಸಿ, ಯಾರು ಬಂದಿದ್ದಾರೆ ನೋಡು. ಬಾ, ಮನೆ ಒಳಗೆ ಬಾ. ನಿನ್ನ ಗಂಡನಿಗೆ ಒಂದು ದಿವಸನೂ ನಿನ್ನ ಬಿಟ್ಟಿರೋಕ್ಕಾಗಲ್ಲ ಅನ್ಸುತ್ತೆ. ಬಾ ಬಾ ಬಾ, ಒಳಗೆ ಬಾ. ಕೂತ್ಕೊಳ್ಳ, ಕೂತ್ಕೋ. ಕಾಫಿ ಮಾಡ್ಕೊಂಡು ಹೋಗಿ ತುಳಸಿ. ಅಯ್ಯೋ ಪರವಾಗಿಲ್ಲ. ನಿನ್ನ ಹೆಸರಲ್ಲಿ ನನಗೊಂದು ಲೋಟ ಕಾಫಿ ಸಿಗುತ್ತೆ. ಯಾಕೆ ಬೇಡ ಅಂತೀಯ? ಅದಕ್ಕೆ ಯಾಕೆ ಕಲ್ಲು ಹಾಕ್ತೀಯ? ನೀ ಸುಮ್ಮನಿರು, ಹೋಗಮ್ಮ. ಇವ್ರಿಗೆ ಒಂದು ಮಾತನ್ನು ಹೇಳಿ ಬರೋಕ್ಕಾಗಲಿಲ್ಲ ನಿನ್ನೆ. ಈಗ ನೋಡಿದ್ರೆ ಇವರೇ ಮನೆಗೆ ಬಂದಿದ್ದಾರೆ. ಮಾವನವ್ರಿಗೆ ವಿಷಯ ಗೊತ್ತಿಲ್ಲ. ಇವರೇನಾದರೂ ಹೇಳಿಬಿಟ್ರೆ? ತುಳಸಿ, ಕೇಳಿಸ್ಲಿಲ್ವಾ?
ದತ್ತಂಗೆ ವಿಷಯ ಗೊತ್ತಿಲ್ಲ ಅನ್ಸುತ್ತೆ. ಗೊತ್ತಾದರೆ ನೊಂದ್ಕೋತಾರೆ. ಆದಷ್ಟು ನಾರ್ಮಲ್ ಆಗೇ ಇರಬೇಕು. ತುಳಸಿಯವರೇ, ಕಾಫಿ ನನಗೆ ಸ್ಟ್ರಾಂಗ್ ಇರಲಿ. ಅಂದರೆ ಮಾವನವ್ರಿಗೆ ಮನ್ಸು ನೋಯಿಸ್ಬಾರ್ದು ಅಂತ ಇವರು ನನ್ನ ಜೊತೆ ಯಾವತ್ತಿನ ಥರ ಮಾತಾಡ್ತಾ ಇದ್ದಾರಾ? ಹಾಂ, ತರ್ತೀನಿ. ಮಾಧವ, ಒಂದು ಚೆಸ್ ಟೂರ್ನಮೆಂಟ್. ಇನ್ನೊಂದಿನ ಬರ್ತೀನಿ. ಹಾಯ್ ಮಾಧವ್ ಸರ್. ಹಾಯ್ ಸಿರಿ, ಹೇಗಿದೆಯಾ? ನಾನು ಚೆನ್ನಾಗಿದ್ದೀನಿ ಸರ್. ನಿಮಗೆ ಗೊತ್ತಾ, ನಮ್ಮ ಸೋಗಲಾಡಿನೂ ಈಗ ಚೆಸ್ಸಲ್ಲಿ ಎಕ್ಸ್ಪರ್ಟ್. ಹೌದಾ? ಗುಡ್. ನಾನೇ ಹೇಳ್ಕೊಟ್ಟಿದ್ದು ಅವಳಿಗೆ. ಅದು ABCDನೂ ಗೊತ್ತಿರಲಿಲ್ಲ. ಹೌದೌದು, ನಮ್ಮ ಅಪ್ಪಂಗೂ ಇವರು ಹೇಳ್ಕೊಟ್ಟಿದ್ದು. ಕರೆಕ್ಟ್. ಕೆಫೆ ಹೇಗೆ ನಡೀತಿದೆ? ಚೆನ್ನಾಗಿ ನಡೀತಿದೆ ಅಂತ. ತುಳಸಿ, ತಿಂಡಿ ಇದೆ ಅಲ್ವಾ? ಹಾಂ ಮಾವ, ಖಾರ ಪೊಂಗಲು ಸಕ್ಕರೆ ಪೊಂಗಲು ಇದೆ. ಹಾಂ, ಅವೆರಡು ಚಪ್ಪಲಿ ಕಳನ್ಗೆ ತುಂಬ ಇಷ್ಟ ಅಲ್ವಾ? ತಿಂಡಿ ಕೊಟ್ಬಿಟ್ಟು ಆಮೇಲೆ ಕಾಫಿ ಕೊಡೋದಲ್ವಾ? ಮಾಧವ, ನಿನ್ನ ಹೆಂಡತಿ ಮಾಡಿರೋ ತಿಂಡಿ ತಿನ್ಬೋದು. ಅಯ್ಯೋ, ದಯವಿಟ್ಟು ಬೇಡ, ನನಗೀಗ ಹಸಿವಿಲ್ಲ. ಕಂಡಿದ್ದೀನಿ, ಬಾ. ತುಳಸಿ, ಏಯ್ ಜೂನಿಯರ್, ಬಾ 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 ಬಾ. ಅದು ನೀವು ಹೋದ ಮೇಲೆ ಅಭಿ ಕೋಪದಲ್ಲೇ ಇದ್ದ. ಅದೇ ಕೋಪದಲ್ಲಿ ತುಳಸಿ ಅವ್ರಿಗೆ 4 ಮಾತಾಡ್ಬಿಟ್ಟ. ಅದಕ್ಕೆ ತುಳಸಿ ಅವರು ಮನೆ ಬಿಟ್ಟು ಹೊರಟೋದ್ರು. ತುಳಸಿ ಅಮ್ಮ ಈ ಮನೇಲಿ ಒಬ್ರು ಆಗ್ತಾರೆ ಅಂತ ಎಷ್ಟು ಹೋಪ್ಸ್ ಇಟ್ಕೊಂಡು ಬಂದ್ವಿ ನಾನು ಮಾವ. ಆದರೆ ಇಲ್ಲಿಗೆ ಬರೋ ಹೊತ್ತಿಗೆ ತುಳಸಿ ಅಮ್ಮನೇ ಮನೇಲಿರಲಿಲ್ಲ. ಯಾಕೆ ಹೀಗೆ ಮಾಡಿದ್ರು? ಯಾರಾದರೂ ಒಬ್ಬರಾದರೂ ತಡಿಬೋದಿತ್ತಲ್ವಾ? ಅವಿನಾದ್ರೂ ತಡಿಬೋದಾಗಿತ್ತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.